ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರರಲ್ಲ, ಹೀಗಂತ ಅಭಿಷೇಕ್ ಅಂಬರೀಷ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು. ಭವಿಷ್ಯದ ವಿಚಾರ, ಹಾಗಾಗಿ ನಮ್ಮ ತಾಯಿಯ ನಿರ್ಧಾರಕ್ಕೆ ಬೆಂಬಲ ಇದೆ ಅಂತ ಅಭಿಷೇಕ್ ಅಂಬರೀಷ್ ಅವರು ಇವತ್ತಿನ ಸಂದರ್ಭದಲ್ಲಿ, ಅಂದರೆ ಪಕ್ಷ ಸೇರ್ಪಡೆ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಯಾರು ಹೇಳಿದ್ರಮ್ಮ? ಸುಮಲತಾ ಅವರು ಹೇಳಿದ್ರ? ಒಂದು ಹೇಳ್ತೀನಿ ಕೇಳಿ, ಡೋಂಟ್ ಸಿಂಪ್ಲಿಫೈ ಥಿಂಗ್ಸ್. ಯಾಕಂದರೆ ಇಲ್ಲಿ ಯಾರು ಇದ್ಯಾವುದೋ ಫ್ಯಾಮಿಲಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಸಿಲ್ಲಿ ಫೈಟ್ ಅನ್ನೋ ಆ ಥರದಲ್ಲ. ಒಂದು 5 ವರ್ಷದಿಂದ ಏನೋ ನಡೆದಿದೆ ರಾಜಕೀಯ ಅಂದಮೇಲೆ ಇವೆಲ್ಲ ಆಗತ್ತೆ, ಭಿನ್ನಾಭಿಪ್ರಾಯಗಳು ಇರ್ತವೆ ಅಂತ ಅವರು ಮಾತಾಡಿದ್ದಾರೆ. ಒಂದು ಮನೆಗೆ ಬಂದಿದ್ದಾರೆ. ಯಾರು ಇಲ್ಲಿ ಪರ್ಸ್ನಲಿ ಇಲ್ಲಿ ಯಾರು ಎನಿಮೀಸ್ ಇಲ್ಲೋ, ಯಾರು ಫ್ರೆಂಡ್ಸ್ ಅಲ್ಲ. ದೇಶಕ್ಕೆ ಒಳ್ಳೇದಾಗಬೇಕು, ಜಿಲ್ಲೆಗೆ ಒಳ್ಳೇದಾಗಬೇಕು, ಆ ನಿಟ್ಟಿನಲ್ಲಿ ಇವರೆಲ್ಲ ಕೆಲಸ ಮಾಡ್ತಾರೆ ಅಷ್ಟೇ. ಯಾರು ಹೇಳಿದ್ರಮ್ಮ? ಸುಮಲತಾ ಅವರು ಹೇಳಿದ್ರ? ಒಂದು ಹೇಳ್ತೀನಿ ಕೇಳಿ, ಡೋಂಟ್ ಸಿಂಪ್ಲಿಫೈ ಥಿಂಗ್ಸ್. ಯಾಕಂದರೆ ಇಲ್ಲಿ ಯಾರು ಇದ್ಯಾವುದೋ ಫ್ಯಾಮಿಲಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಸಿಲ್ಲಿ ಫೈಟ್ ಅನ್ನೋ ಆ ಥರದಲ್ಲ. ಒಂದು 5 ವರ್ಷದಿಂದ ಏನೋ ನಡೆದಿದೆ ರಾಜಕೀಯ ಅಂದಮೇಲೆ ಇವೆಲ್ಲ ಆಗತ್ತೆ, ಭಿನ್ನಾಭಿಪ್ರಾಯಗಳು ಇರ್ತವೆ ಅಂತ ಅವರು ಮಾತಾಡಿದ್ದಾರೆ. ಒಂದು ಮನೆಗೆ ಬಂದಿದ್ದಾರೆ. ಯಾರು ಇಲ್ಲಿ ಪರ್ಸ್ನಲಿ ಇಲ್ಲಿ ಯಾರು ಎನಿಮೀಸ್ ಇಲ್ಲೋ, ಯಾರು ಫ್ರೆಂಡ್ಸ್ ಅಲ್ಲ. ದೇಶಕ್ಕೆ ಒಳ್ಳೇದಾಗಬೇಕು, ಜಿಲ್ಲೆಗೆ ಒಳ್ಳೇದಾಗಬೇಕು, ಆ ನಿಟ್ಟಿನಲ್ಲಿ ಇವರೆಲ್ಲ ಕೆಲಸ ಮಾಡ್ತಾರೆ ಅಷ್ಟೇ. ಯಾರು ಬಿಜೆಪಿ ಕಚೇರಿಗೆ ಆಗಮಿಸೋದಕ್ಕೂ ಮುನ್ನ ತಾಯಿ ಮತ್ತು ಮಗ ಅಂಬರೀಷ್, ಸುಮಲತಾ ಅಂಬರೀಷ್ ಮತ್ತು ಅಭಿಷೇಕ್ ಅಂಬರೀಷ್ ಇಬ್ಬರು ಕೂಡ ಅಂಬರೀಷ್ ಅವರ ಸಮಾಧಿ ಭೇಟಿ ಕೊಟ್ಟಿದ್ದರು ಕಂಠೀರವ ಸ್ಟುಡಿಯೋಗೆ. ಅಲ್ಲಿ ಪೂಜೆಯನ್ನು ಸಲ್ಲಿಸಿ ನಂತರ ಅವರು ಕಚೇರಿಗೆ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಅಭಿಷೇಕ್ ಅಂಬರೀಷ್ ಅವರು ಮಾತನಾಡಿದ್ರು.